ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಧುಮ್ಮವಾಡ ಗ್ರಾಮದ ಶ್ರೀ ಬೂದರಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಅಕ್ಟೋಬರ್ 2ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಆಚರಣೆಯ ದಿನದಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ಸುಧಾರಣಾ ಸಮಿತಿಯ ಗೌರವ ಸದಸ್ಯರು ಆದ ಶ್ರೀ ರಮೇಶ್ ಬಾಬಾಜಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಶ್ರೀ ಆರ್.ಕೆ. ನಡುಗೇರಿ, ಶಾಲೆಯ ಹಿರಿಯ ಶಿಕ್ಷಕರು ಆದ ಶ್ರೀ ವಿ.ಬಿ. ಸೋಮನವರ್ ಅವರು, ಶ್ರೀ ಎಸ್.ಜಿ. ಕುಣಕಿಕೊಪ್ಪ, ಶ್ರೀ ಜಿ.ಐ. ಪಟ್ಟೇದಾರ್, ಶ್ರೀ ಎಸ್.ಆರ್. ಗಡಾದ, ಶ್ರೀ ಎ.ಎ. ವಣ್ಣೂರ ಕುಮಾರ್, ಎಸ್.ಪಿ. ಜಕಾತಿ, ಗುರುಮಾತೆಯರು ಆದ ಶ್ರೀಮತಿ ನಾಗಮ್ಮ ಹುಲ್ಗೂರ, ಶ್ರೀಮತಿ ಶೇಖಾ ಗುರುಮಾತೆಯವರು ಉಪಸ್ಥಿತರಿದ್ದರು. ಶಾಲೆಯ ಹಿರಿಯ ಶಿಕ್ಷಕರು ಆದ ಎಸ್.ಜಿ. ಕುಣಕಿಕೊಪ್ಪ ಅವರು ಮಾತನಾಡಿ, ಮಹಾತ್ಮ ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜೀವನ ತತ್ವಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿದರು. ಶಾಲೆಯ ಹಿರಿಯ ಶಿಕ್ಷಕರು ಆದ ಶ್ರೀ ವಿ.ಬಿ. ಸೋಮನವರ್ ಅವರು ಮಾತನಾಡಿ, ಗಾಂಧೀಜಿಯ ತತ್ವಗಳನ್ನು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಾಲ್ಯದ ಜೀವನ, ಅವರು ದೇಶಕ್ಕೆ ಸಲ್ಲಿಸಿದ ಕೊಡುಗೆಯನ್ನು ಸ್ಮರಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಶ್ರೀ ಆರ್.ಕೆ. ನಡುಗೇರಿ ಅವರು ಮಾತನಾಡಿದರು. ಅವರು ಏನಂದ್ರೆ ಈ ಒಂದು ವಕೀಲಿ ವೃತ್ತಿ ಮಾಡಿದ್ರು. ಆದ್ರೆ ಅವರು ಧರಿಸುವಂತ ಬಟ್ಟೆ ತುಂಬಾ ಅಚ್ಚುಕಟ್ಟಾಗಿರ್ತಾ ಇತ್ತು. ಪ್ಯಾಂಟು, ಶರ್ಟು, ಕೋಟು, ಬೂಟು ಇವೆಲ್ಲ ಅಚ್ಚುಕಟ್ಟಾಗಿ ಹಾಕ್ತಾ ಇದ್ರು. ಆದ್ರೆ ಅವನ್ನೆಲ್ಲ ತ್ಯಾಗ ಮಾಡೋದಕ್ಕೆ ಒಂದು ಕಾರಣ ಬಂತು. ಒಂದು ಸಾರಿ ಇದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಬಟ್ಟೆ ತರಿಸ್ಕೊಂಡು ಒಂದು ಹಳ್ಳ ದಾಟಿ ಹೋಗ್ತಾ ಇದ್ರು. ಹಳ್ಳ ದಾಟಿ ಹೋಗ್ತಾ ಇರುವಾಗ ಆ ಹಳ್ಳದಲ್ಲಿ ಒಬ್ಬ ಅಜ್ಜಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಸೀರೆ, ಅರ್ಧ ಸೀರೆ ಆ ನೀರಲ್ಲಿ ಒಗೆದು ಒಣ ಹಾಕಿ ಹೊರಗಡೆ ಬಿಟ್ಟಿದ್ದಾಳೆ. ಇನ್ನು ಅರ್ಧ ಸೀರೆ ಮೇಲೆ ಬಟ್ಟೆ ಸ್ನಾನ ಮಾಡ್ತಾ ಇದ್ದಾಳೆ. ಅರ್ಧ ಸೀರೆ ಒಗೆದು ಹೊರಗಡೆ ಒಣ ಹಾಕಿಬಿಟ್ಟಾಳೆ, ಇನ್ನು ಅರ್ಧ ಸೀರೆ ಮೇಲೆ ಸ್ನಾನ ಮಾಡ್ತಾ ಇದ್ರು. ಇದನ್ನು ಕಂಡು ಗಾಂಧೀಜಿಯವರು ದಿಗ್ಭ್ರಾಂತರಾದ್ರು. ಯಾಕಮ್ಮ ಏನು ಈ ರೀತಿಯಾಗಿ ಅಂತ ಅಂದ್ಕೊಳ್ಳೆ, ಇಲ್ಲ ಸ್ವಾಮಿ, ನನಗೆ ಇರೋದು ಇದು ಒಂದೇ ಸೀರೆ, ಮತ್ತೊಂದು ಸೀರೆ ನನಗೆ ಇಲ್ಲೇ ಇಲ್ಲ. ಶಾಲೆಗೆ ನಿಕಟ ಸೇವಾ ತರಬೇತಿಯ ಪ್ರಶಿಕ್ಷಣಾರ್ಥಿಯಾದ ಕುಮಾರಿ ಅಂಕಿತಾ ಬಾರ್ಕಿ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಲೆಯಿಂದ ಸನ್ಮಾನಿಸಿ ಬೀಳ್ಕೊಡಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.